ಸ್ಟಾರ್ಟ್ ಮಾಡೋಣ. ಸರಿ, ಈಗ ನಿನ್ನೆ ಎರಡು ಕೀಟಗಳ ನಿರ್ವಹಣೆಯಲ್ಲಿ ನೀಮಾಸ್ತ್ರ ಕಲ್ತ್ಕೊಂಡ್ವಲ್ಲ ಸರ್. ಆದ್ಮೇಲೆ ಇವತ್ತೇನಂದ್ರೆ ಬ್ರಹ್ಮಾಸ್ತ್ರ ಮತ್ತೆ ದಶಪರ್ಣಿ ಕಷಾಯ ಅಂತ, ಬ್ರಹ್ಮಾಸ್ತ್ರ ಮತ್ತೆ ದಶಪರ್ಣಿ ಕಷಾಯ ಎರಡನ್ನ ಕಲ್ತ್ಕೊಳ್ಳೋಣ. ಈಗ ನೀಮಾಸ್ತ್ರದಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಸ್ವಲ್ಪ ಶಿಲೀಂಧ್ರನಾಶಕ ಅಂಶನೂ ಇರುತ್ತೆ, ಜೊತೆಗೆ ಅದು ಯಾವ್ದಕ್ಕೆ ಉಪಯೋಗ ಮಾಡ್ತೀವಿ, ರಸ ಇರುವ ಕೀಟಗಳಿಗೆ ಅಂತ ಹೇಳಿದಾಗ ಇಲ್ಲಿ ನಿಮಗೆ ಏನೇನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಬೇವಿನ ಎಲೆ, ಅಂದ್ರೆ ಇವೆಲ್ಲ ಬ್ರಹ್ಮಾಸ್ತ್ರದಲ್ಲಿ ಏನೆಲ್ಲ ಉಪಯೋಗ ಮಾಡ್ತೀವಿ ಅಂತ, ಬೇವಿನ ಎಲೆ 5 kg, 2 kg ಆಗಲ ಎಲೆ, 2 kg ಲಕ್ಕಿ ಎಲೆ, 2 kg ಔಡಲ ಎಲೆ, 2 kg ಪೇರಲ, 2 kg ಪಾರ್ಥಿನಿಯಂ ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಲ್ಲ, ಪಾರ್ಥಿನಿಯಂ ಆಗಿರ್ಬೋದು, 2 kg ಹೊಂಗೆ ಎಲೆ, ಮತ್ತೆ 2 kg ಸೀತಾಫಲ, 2 kg ಲ್ಯಾಂಟನ ಚದುರಂಗ ಗಿಡಿ ಅಂತ ಹೇಳ್ತಾರೆ. ನೋಡಿರ್ತಾರಲ್ಲ ಲ್ಯಾಂಟನ ಅಂತ ತೋರಿಸ್ತಾರೆ, ಅದನ್ನ ಚದುರಂಗ ಗಿಡಿ ಅಂತಾರೆ. 2 kg ದತ್ತೂರಿ, ಮತ್ತೆ 2 kg ದಾಳಿಂಬೆ ಎಲೆ. ಈ 11ಲ್ಲಿ 5 ಅಷ್ಟೇ ಬೇಕಾಗಿರುತ್ತೆ ನಮಗೆ, 11 ಬೇಕಾಗಿರೋದಿಲ್ಲ. ಯಾವ್ದಾದ್ರೂ 5ನ್ನ ತಗೋಬೇಕು ಫಸ್ಟಿಗೆ. ಸೊ ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದಾದ್ರೆ ಬೇವಿದೆ, ಹೊಂಗೆ ಎಲೆ ಇದೆ, ಎಕ್ಕೆ ಎಲೆ ಇದೆ, ಬಿಳಿ ಲಕ್ಕಿ ಇದೆ, ಮತ್ತೆ ಸೀತಾಫಲ ಇದೆ, 5 ಇದೆ. ಇದು 11 ಹೇಳಿದ್ರೆ 11ಲ್ಲಿ 5ನ್ನ ತಗೋಬೇಕು. ಯಾವ್ದಾದ್ರು 5ನ್ನ ತಗೊಳ್ಳೋಂಥದ್ದು. ಸೊ 11 ಎಲೆಗಳ ಬಗ್ಗೆ 5 ಬಗೆಯ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಚಟ್ನಿ ಮಾಡ್ಬೇಕು. ನನ್ನ ಈಗ ಬೇವಿಂದು ಎಲೆ ಮಾಡಿದ್ರಲ್ಲ, ಸೊ 5ನ್ನ ಬಿಡಿಸ್ಕೋಬೇಕು, ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಒರ್ಲಲ್ಲೋ ಏನ್ರಲ್ಲ ಹಾಕಿ ಚೆನ್ನಾಗಿ ಜಜ್ಕೋಬೇಕು. ಜಜ್ಜಿದಾದ್ಮೇಲೆ ಸೊ ಅಲ್ಲೇನಾಗುತ್ತೆ, 50 ಕಿಲೋಗ್ರಾಂ ಕುದಿಯುವಂತ ದೊಡ್ಡ ಮಣ್ಣಿನ ಅರವೆ ಅಂದ್ರೆ ಮಣ್ಣಿನ ಪಾತ್ರೆ ತಗೋಬಹುದು. ಮಣ್ಣಿನ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ತಾಮ್ರದ ಪಾತ್ರೆ ತಗೋಬಹುದು. ಈಗ ನಾವು ನೀವು ತೋರ್ಸಕ್ಕೆ ತಾಮ್ರದ ಪಾತ್ರೆ ಇಲ್ಲ, ನಾವು ಸಣ್ಣದಾಗಿ ಯಾವ್ದೋ ಒಂದು ಅಲ್ಯೂಮಿನಿಯಂ ಪಾತ್ರೆ ಇದೆ ಅಂದ್ರೆ ಒಂದು ದೊಡ್ಡದಾಗಿರುವಂತ ದೊಡ್ಡ ಪಾತ್ರೆ ಇರುವಂತ ತಗೊಳ್ಳೋದು. ಸೊ ಅದರಲ್ಲಿ ಮುಚ್ಚಳ ಯಾವುದೇ ಲೋಹದ ಪಾತ್ರೆಯಲ್ಲಿ 20 ಲೀಟರ್ ದೇಸಿ ಹಾಕಿ, ಅಂದ್ರೆ ಇವೆಲ್ಲ ರುಬ್ಬಿರ್ತೀರಲ್ವಾ, 20 ಲೀಟರ್ ದೇಸಿ ಆಕಳನ್ನ ಗಂಜಲ. ಸೊ ಅದನ್ನ ಹಾಕಿ ಈ 5 ಎಲೆಗಳನ್ನ ಚೆನ್ನಾಗಿ ಚಟ್ನಿ ಏನ್ ಮಾಡಿರ್ತೀವಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡೋದು. ಮಿಶ್ರಣ ಮಾಡಿ 4 ಸಲ ಉಕ್ಕು ಬರ್ಬೇಕು. ಈಗ ಹಾಲು ಉಕ್ಕು ಬರುತ್ತಲ್ವಾ, ತೋರಿಸ್ತೀನಿ ನಿಮ್ಗೆ. ಅದನ್ನ ಜಸ್ಟ್ ಹಿಂಗ್ ಉಕ್ಕು ಬಂದು ಕೆಳಗಡೆ ಹೇಳಿದ್ರೆ 4 ಸಲ ಹಿಂಗ್ ಉಕ್ಕು ಬಂತು ಅಂತ ಹೇಳಿದ್ರೆ, ಸೊ ಅದನ್ನ ನಾವೇನ್ ಮಾಡ್ಬೇಕು, 15 ಲೀಟರ್ ತನಕ, ಅಂದ್ರೆ 20 ಲೀಟರ್ ಹಾಕಿರ್ತೀವಿ, ಚೆನ್ನಾಗಿ ಉಕ್ಕು ಬಂದು ಕೆಳಗಡೆ ಇಳಿಯೋದ್ರಲ್ಲಿ ಒಂದು 15 ಲೀಟರ್ ಅಷ್ಟು ಆಗುತ್ತೆ. ಸೊ 15 ಲೀಟರ್ ಅಷ್ಟು ದ್ರಾವಣ ತಯಾರಾಯ್ತು ಅಂತ ಹೇಳಿದ್ರೆ, ಸೊ ಅದನ್ನ ಏನ್ ಮಾಡ್ಬೋದು, ನಾವು ಕೆಳಗಡೆ ಇಡಿಸ್ಬಿಡೋದು. 4 ಸಲ ಉಕ್ಕಿದ ತಕ್ಷಣ ಕೆಳಗಡೆ ಇಡಿಸ್ಬಿಟ್ಟು ಇದನ್ನ 2 ರಿಂದ 4 ದಿನಗಳ ಕಾಲ ತಂಪಾಗಿ ಬಿಟ್ಬಿಡ್ಬೇಕು. ಎಲ್ಲಾದ್ರೂ ಒಂದು ಮರದ ಕಡೆ ನಾನು ನಿನ್ನೆ ತೋರಿಸಿದ್ನೆಲ್ಲ ಬಟ್ಟೆ ತರ ಕಟ್ಬಿಟ್ಟು ಎಲ್ಲಾದ್ರೂ ಮರದ ಕಡೆಗಡೆ ಎಲ್ಲ ಕೆಳಗಡೆ ತಂಪಾಗಿ ಬಿಟ್ಬಿಡ್ಬೇಕು. 2 ದಿವಸ 3 ದಿವಸ ಬಿಟ್ಬಿಟ್ರೆ ಆಯ್ತು. ಮತ್ತೆ ಪ್ರತಿ ದಿವಸ ಸುಮ್ಮನೆ ಬೆಳಗ್ಗೆ ಈಗ ನಿಮ್ಮ ಹತ್ರ ತೋರಿಸಿದ್ವಲ್ಲ, ಒಂದು 3 ಬಾರಿ ಹಿಂಗೆ ಕಲಿಸ್ತಾ ಹೋಗ್ತಾ ಇರೋಂಥದ್ದು. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಮಿಶ್ರಣ ತಯಾರಾಗುತ್ತೆ. ಆ ಮಿಶ್ರಣನ ಸೋಸ್ಕೊಬಿಟ್ಟು ಶೇಖರಣೆ ಮಾಡ್ಕೋಬಹುದು. ಸೊ ಇದನ್ನ ನಾವು 3 ತಿಂಗಳ ಕಾಲ ಶೇಖರಣೆ ಮಾಡಬಹುದು. ಈ ಮಿಶ್ರಣ ಏನು ನಮಗೆ ಬ್ರಹ್ಮಾಸ್ತ್ರದಲ್ಲಿ ತಯಾರಾಗುತ್ತೆ, ಇದು 3 ತಿಂಗಳ ಕಾಲ ನಾವು ಶೇಖರಣೆ ಮಾಡ್ಕೋಬಹುದು. ಸೊ ಇದು ಬೆಳೆಗಳ ಎಲೆಗಳ ಹುಳುಗಳು ಮತ್ತೆ ಸತ್ತಿ ಕಾಂಡಗಳು ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ 200 ಲೀಟರ್ ನೀರಿಗೆ 6 ಲೀಟರ್ ಬ್ರಹ್ಮಾಸ್ತ್ರ. ಅಂದ್ರೆ 1 ಎಕರೆಗೆ ನಾವೇನಾದ್ರು ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ 200 ಲೀಟರ್ ನೀರಿಗೆ ಇದನ್ನ 6 ಲೀಟರ್ ಬ್ರಹ್ಮಾಸ್ತ್ರನ ಹಾಕಿ ಸಿಂಪಡಣೆ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೇನಾಗುತ್ತೆ, ಅನೇಕ ಕೀಟಗಳು ಏನಿರ್ತದಲ್ಲ, ಕೀಟಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಸೊ ಇದು ಬ್ರಹ್ಮಾಸ್ತ್ರಕ್ಕೆ ಬೇಕಾಗಿರುವಂತದ್ದು. ಇದು ಯಾವ ಎಲೆಗಳಂತ ಹೇಳ್ಬಿಟ್ಟು, ಸೊ ಅದೇ ಎಲೆ ಲ್ಯಾಂಟನ ಅಥವಾ ಚದುರಂಗ ಗಿಡ ಅಂತ ಹೇಳ್ತೀವಲ್ಲ, ಚದುರಂಗ ಗಿಡ ಅಂತಾನು ಅಂತಾರೆ ಇದಕ್ಕೆ. ಯಾಕಂದ್ರೆ ಹೂವು ಎಲ್ಲ ಅದೇ ತರ ಇರುತ್ತೆ ಅಂತೇಳಿ ಈ ತರದ್ದು ಸ್ವಲ್ಪ ಸಿಗುತ್ತೆ. ಸೊ ಅದಾದ್ಮೇಲೆ ಇದು ಕೂಡ ಇರುತ್ತೆ, ಕಾನಮರ ಅಂತ ಹೇಳ್ತಾರೆ ತೆಲುಗಲ್ಲಿ ಅಲ್ವಾ. ಸೊ ಇದು ಹೊಂಗೆ ಸೊಪ್ಪು. ಸೊ ಇದು ಹರಳೆ ಸೊಪ್ಪು, ಹರಳೆಣ್ಣೆಗೆಲ್ಲ ಇದು ಮಾಡ್ತಾರಲ್ಲ ಔಡಲ. ಸೊ ಹರಳೆದು ಅಲ್ಲೇನು ಎಲ್ಲ ಸಿಗುತ್ತೆ, ಎಲ್ಲ ಕಡೆನೂ ಇರ್ತದೆ. ಇದೊಂದು ಸೊಪ್ಪು. ಇದು ಲಕ್ಕಿ ಗಿಡ ಅಂತ ಹೇಳ್ತಾರೆ, ಲಕ್ಕಿ ಸೊಪ್ಪು ಅಂತ ಹೇಳ್ತಾರಲ್ವಾ, ಲಕ್ಕಿ ಸೊಪ್ಪು. ಇದು ಅಡಿಕೆ ಎಲೆ, ನಮ್ಮಲ್ಲಿ ಸಿಗೋದಿಲ್ಲ, ಸಿಕ್ಕಿದ್ರೆ ಒಳ್ಳೇದು, ಸಿಗ್ಲಿಲ್ಲ ಅದು ತೊಂದರೆ ಇಲ್ಲ. ಸೊ ಇದಾದ್ಮೇಲೆ ಇದು ಗನ್ನೇರು ಅಂತ ಹೇಳ್ತಾರೆ ತೆಲುಗಲ್ಲಿ, ಕನ್ನಡದಲ್ಲಿ ಕಣಗಲೆ. ಸೊ ಅದಾದ್ಮೇಲೆ ಇದು ಮಾವಿನ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ನೆನ್ನೆ ನೋಡ್ದಂಗೆ ಇದು ಬೇವಿನ ಸೊಪ್ಪು ಅಲ್ವಾ. ಸೊ ಇದಾದ್ಮೇಲೆ ಈಗ ದಾಳಿಂಬೆ, ನಮ್ಮಲ್ಲಿ ಸುಮಾರು ಕಡೆ ದಾಳಿಂಬೆ ಬೆಳೀತಾ ಇದ್ದಾರೆ, ಇದು ದಾಳಿಂಬೆ ಸೊಪ್ಪು. ಇದು ಸೀಬೆದು ಎಲೆ ಸಿಗುತ್ತೆ ನಿಮ್ಗೆ. ಅದಾದ್ಮೇಲೆ ನಿಮ್ಗೆ ಇದು ಎಕ್ಕೆ. ಸೊ ಇದ್ರಲ್ಲಿ ಯಾವ್ದಾದ್ರು ತಗೋಬಹುದು, ಬಿಳಿ ಎಕ್ಕೆ ಆದ್ರೂ ತಗೋಬಹುದು, ಇಲ್ಲ ನೀಲಿ ಬಣ್ಣದಾದ್ರೂ ತಗೋಬಹುದು. ಸೊ ಅದಾದ್ಮೇಲೆ ಇನ್ನೊಂದು ನಿಮ್ಗೆ ಇರುವಂತದ್ದು ಪಾರ್ಥಿನಿಯಂ ಆದ್ಮೇಲೆ ಅದು ದತ್ತೂರಿ ಅಂತ. ಸೊ ಇಷ್ಟರಲ್ಲಿ ನಿಮ್ಗೆ ನೋಡಿ, ಹಸು ತಿನ್ನೋದಿಲ್ಲ,
ಅದು ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ. ಯಾರು ಸಾಕಿನ ದಶಪರ್ಣಿ ಕಷಾಯ ಇದೆ. ಬ್ರಹ್ಮಾಸ್ತ್ರ ಬಂದ್ಬಿಟ್ಟು ನಿಮ್ಗೆ 3 ದಿನಕ್ಕೆ ತಯಾರಾಗುತ್ತೆ. ಇದು 6 ಲೀಟರ್ 200 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತಾ ಹೋಗ್ತಾ ಇರೋದು. ಸೊ ಯಾವ್ದಾದ್ರು ಕಾಯಿ ಕೊರಕ ಹುಳಾಗಿರ್ಬೋದು ಅಂತ ಅವಕ್ಕೆಲ್ಲ ಏನಾಗುತ್ತೆ ಬರ್ದಂಗೆ ತಡೆಯುತ್ತೆ. ಸೊ ಇದರಲ್ಲಿ ದಶಪರ್ಣಿ ಕಷಾಯದಲ್ಲೂ ಸೊ ಏನ್ ನಾವು ತಿಳಿಸಿದೀವಲ್ಲ, ಈ 11ರಲ್ಲಿ 10 ಹಾಕ್ಲೇಬೇಕು ನಾವು. ಯಾವೆಲ್ಲಪ್ಪ ಅಂದ್ರೆ ಬೇವು, ಹೊಂಗೆ, ಎಕ್ಕೆ, ಬಿಳಿ ಲಕ್ಕಿ, ಸೀತಾಫಲದ ಎಲೆ, ಲಾಂಟನ, ಚದುರಂಗ ಗಿಡ, ದತ್ತೂರಿ, ನೋಡದಲ್ಲದೆ, ಪೇರ್ಲೆ, ಔಡಲ, ಮತ್ತೆ ಬಂದ್ಬಿಟ್ಟು ಮಾವಿನ ಎಲೆ, ಗಂಜಲ. ಮತ್ತೆ ಇದ್ರಲ್ಲಿ ಏನ್ ಮಾಡ್ತೀವಿ, ಬೆಳ್ಳುಳ್ಳಿ ಹಾಕ್ತೀವಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೀವಿ. ದಶಪರ್ಣಿ ಕಷಾಯದಲ್ಲಿ ಬೆಳ್ಳುಳ್ಳಿನ ಹಾಕ್ತೀವಿ. ಈಗ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ನಿಮಗೆ ಕೆಮಿಕಲ್ ಕಾಂಪೋನೆಂಟ್ ಕೆಲವೊಂದು ಕೆಮಿಕಲ್ ಪೆಸ್ಟಿಸೈಡ್ಸ್ ಏನ್ ಯೂಸ್ ಮಾಡ್ತೀವಲ್ಲ, ಇದ್ರಲ್ಲಿ ಕೂಡ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ. ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ. ಮತ್ತೆ ಪೇರ್ಲೆ ಅಥವಾ ತಂಬಾಕು ನಾವು ಸ್ವಲ್ಪ ಯೂಸ್ ಮಾಡ್ತೀವಿ. ಮತ್ತೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಖಾರ ಇರುವಂತದ್ದು ಹಸಿ ಮೆಣಸಿನಕಾಯಿ. ಅದಾದ್ಮೇಲೆ ಶುಂಠಿ ಪುಡಿ. ಸೊ ಎಲೆಗಳ ಜೊತೆಗೆ ಏನಪ್ಪ 3 ಎಕ್ಸ್ಟ್ರಾ ಏನ್ ಬಂತು ಅಂತ ಹೇಳಿದ್ರೆ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಪುಡಿ. ಸೊ ಈ ಶುಂಠಿ ಪುಡಿ ಕೂಡ ಕೆಲವೊಂದು ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಗಿಡಗಳಿಗೆ ಬರುತ್ತೆ ಶುಂಠಿ ಪುಡಿಯಲ್ಲಿ. ಹಸಿ ಮೆಣಸಿನಕಾಯಲ್ಲಿ ನಿಮಗೆ ಖಾರದ ಘಾಟಿಗೆ ಏನಾಗುತ್ತೆ, ಸಿಂಪಡಣೆ ಮಾಡಿದಾಗ ಕೆಲವೊಂದು ಕೀಟಗಳು ನಿಮ್ಮ ತೋಟಗಳಿಗೆ ಬರ್ದಂಗೆ ಓಡಾಡ್ಬಿಡುತ್ತೆ. ಸೊ ಇವುಗಳನ್ನ ಎಲ್ಲ ಕ್ಲೀನ್ ಆಗಿ ಮಿಶ್ರಣ ಮಾಡಿ 200 ಲೀಟರ್ ನೀರಿಗೆ 2 ಕಿಲೋಗ್ರಾಮ್ ಅಷ್ಟು ದೇಸಿ ತಾಜಾ ಸಗಣಿ. ಈಗ ನೀಮಾಸ್ತ್ರ ಮಾಡಿದ್ರಲ್ಲ, 200 ಲೀಟರ್ ಡ್ರಮ್ ತಗೋಬೇಕು. ಅದಕ್ಕೆ 2 kg ಅಷ್ಟು ಸಗಣಿ ತಗೋಬೇಕು. ಅದಕ್ಕೆ 10 ಲೀಟರ್ ಗಂಜಲ ಹಾಕಬೇಕು. ಮತ್ತೆ 200 ಗ್ರಾಮ್ ಅಷ್ಟು ಒಣಗಿದ ಶುಂಠಿ ಪುಡಿನ ಚೆನ್ನಾಗಿ ಒಣಗಿಸಿರುವಂತದ್ದು 200 ಗ್ರಾಮ್ ಅಷ್ಟು ಅವಳನ್ನ ಹಾಕಿ ಡ್ರಮ್ ನಲ್ಲಿ ಪ್ಲಾಸ್ಟಿಕ್ ತೊಟ್ಟಿ ಅಥವಾ ಡ್ರಮ್ ನಲ್ಲಿ ಹಾಕಿ ಚೆನ್ನಾಗಿ ಕಲಸ್ಬಿಡ್ಬೇಕು. ಫಸ್ಟ್ ಪಾಯಿಂಟ್ ಅದು ದಶಪರ್ಣಿ ಕಷಾಯ ಮಾಡಿದಾಗ. ಸೊ ಅದಾದ್ಮೇಲೆ ಮೇಲೆ ತೋರಿಸಿದ್ವಲ್ಲ 10 ಬಗೆಯ 11 ಎಲೆಗಳ ಟೈಪ್ ಅಲ್ಲಿ, ಅದ್ರಲ್ಲಿ ಯಾವ್ದಾದ್ರು 10 ಎಲೆಗಳನ್ನ ತಗೊಂಡು ಮತ್ತೆ ಅದ್ರ ಜೊತೆಗೆ 1 kg ತಂಬಾಕು ಎಲೆ ಸಿಗ್ಲಿಲ್ಲ, ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿದ್ರೆ ಬಿಟ್ಬಿಟ್ರೆ ನಡೆಯುತ್ತೆ. ತಂಬಾಕನ್ನ ಕಾಸ್ಟ್ಲಿ ನಮ್ ಕಡೆ ಬೆಳೆದಿಲ್ಲ, ಬೇರೆ ಕಡೆ ಎಲ್ಲ ತಂಬಾಕು ಎಲೆ ಸಿಗ್ತವೆ, ಚೀಪಾಗಿ ಸಿಗ್ತವೆ. ಸೊ ಅವನ್ನ ತಗೊಂಡು ಅದಕ್ಕೆ 1 kg ಖಾರದ ಹಸಿ ಮೆಣಸಿನಕಾಯಿ ಅದನ್ನ ಹಾಕಿ, ಮತ್ತೆ ಒಂದು ಅರ್ಧ kg ಬೆಳ್ಳುಳ್ಳಿ, ಇವುಗಳನ್ನ ಚೆನ್ನಾಗಿ ಚಟ್ನಿ ಮಾಡ್ಬೇಕಂದ್ರೆ ಚೆನ್ನಾಗಿ ರುಬ್ಬೇಕು. ಚೆನ್ನಾಗಿ ಜಜ್ಜಿ ಅದ್ರಲ್ಲಿ ರಸ ಎಲ್ಲ ಏನಿರುತ್ತೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿ ಅವನ್ನೇನ್ ಮಾಡ್ಬೇಕು, ಗೋಡೆ ಚೀಲದಲ್ಲಿ ಅಂದ್ರೆ ಇವನ್ನೆಲ್ಲ ಡ್ರಮ್ ಅಲ್ಲಿ ಹಾಕ್ಬಿಟ್ಟು 40 ದಿನಗಳ ಕಾಲ ಚೆನ್ನಾಗಿ ಸಂಗ್ರಹಣೆ ಮಾಡ್ಬೇಕು. ಈಗೇನ್ ಹಾಕಿದೀವಿ 200 ಲೀಟರ್ ನೀರು, ಗಂಜಲ, ಸಗಣಿ, ಮತ್ತೆ ಶುಂಠಿ ಪುಡಿ, ಆಮೇಲೆ ಇವನ್ನೆಲ್ಲ ಚಟ್ನಿ ಮಾಡಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ತಂಬಾಕು ಮತ್ತೆ 10 ಎಲೆಗಳನ್ನೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಚೆನ್ನಾಗಿ ರುಬ್ಬಿಬಿಟ್ಟು ರಸ ಬರೋ ತರ ಚಟ್ನಿ ಮಾಡಿ ಇವನ್ನ ಹಾಕಿ ಡ್ರಮ್ ಅಲ್ಲಿ ಹಾಕ್ಬಿಟ್ಟು 40 ದಿನಗಳ ಕಾಲ ನೆರಳಲ್ಲಿ ಇಟ್ಬಿಡೋದು. ನೀಮಾಸ್ತ್ರ ಬಂದ್ಬಿಟ್ಟು 72 ಗಂಟೆ. ಇದು 40 ದಿವಸ ಆಗೋಷ್ಟೊಳಗೆ ಏನಾಗುತ್ತೆ, ಅದರಲ್ಲಿರುವಂತ ಸೂಕ್ಷ್ಮ ಜೀವಿಗಳೆಲ್ಲನೂ ಮತ್ತೆ ಈ ರಸ ಎಲ್ಲ ಏನಿರುತ್ತೆ ಗಂಜಲದಲ್ಲೆಲ್ಲ ಬಿಟ್ಕೊಂಡು ಅದು ಒಂದು ಒಳ್ಳೆ ಕಷಾಯ ಆಗಿರುತ್ತೆ. ಇದು ಕೂಡ ಅಷ್ಟೇ, ಪ್ರತಿ ದಿವಸ 2 ರಿಂದ 3 ಬಾರಿ ಹಿಂಗೆ ಕಲಿಸ್ತಾ ಹೋಗ್ತಾ ಇರಬೇಕು. 41ನೇ ದಿವಸಕ್ಕೆ ಏನಾಗುತ್ತೆ ಅಂದ್ರೆ ಇದನ್ನ ಸೋರ್ಸೋದು. ಸೊ ಒಂದು ತೆಳುವಾದ ಬಟ್ಟೆ ತಗೊಂಡು ಸೋರ್ಸ್ಬಿಟ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ ಕಷಾಯ ರೆಡಿ ಆಯ್ತು. ಸೊ ಈ ಕಷಾಯನ ಏನ್ ಮಾಡ್ಬೋದು ನಾವು 200 ಲೀಟರ್ ಡ್ರಮ್ಗೆ 6 ಲೀಟರ್ ದಶಪರ್ಣಿ ಕಷಾಯನ ಸಿಂಪಡಣೆ ಮಾಡ್ತಾ ಹೋಗ್ತಾ ಇರೋದು. ಈ ದಶಪರ್ಣಿ ಕಷಾಯ ಯಾವಾಗ ಅಂದ್ರೆ ಲಾಸ್ಟ್ಗೆ ನೀಮಾಸ್ತ್ರ ಹೊಡೆದ್ವಿ, ಏನೋ ಸ್ವಲ್ಪ ನಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ, ಅಗ್ನಿಅಸ್ತ್ರ ಹೊಡೆದ್ವಿ ಅವಾಗೂ ಕಂಟ್ರೋಲ್ ಆಗ್ತಾ ಇಲ್ಲ ಹುಳ, ಇಲ್ಲ ಬ್ರಹ್ಮಾಸ್ತ್ರ ಹೊಡೆದ್ವಿ ಅವಾಗೂ ಕಂಟ್ರೋಲ್ ಆಗ್ತಾ ಇಲ್ಲ, ಆಮೇಲೆ ಏನ್ ಜಾಸ್ತಿ ಹುಳ ಬಾಧೆ ಜಾಸ್ತಿ ಆಗಿದೆ ಅಂದಾಗ ಇದು ದಶಪರ್ಣಿ ಕಷಾಯ ಅಂತ ಹೇಳಿದಾಗ ಇದರಲ್ಲಿ ಏನು 10 ಬಗೆಯ ಏನು ಇವೆಲ್ಲ ಎಲೆಗಳಿಂದ ಏನೇನು ರಾಸಾಯನಿಕಗಳಿರ್ತಾವೋ, ಮತ್ತೆ ರಾಸಾಯನಿಕಗಳಾಗಿರ್ಬೋದು ಅಥವಾ ಈ ಮೆಣಸಿನಕಾಯಿಂದ ಖಾರ, ಘಾಟು, ಶುಂಠಿ ಪುಡಿ ಎಲ್ಲಾನು ಮಿಶ್ರಣ ಆದಾಗ ಅದೊಂಥರ ಕಷಾಯ ತರ ಆಗಿ ಸೊ ಹುಳುಗಳ ಮೇಲೆ ಪ್ರಭಾವ ಬೀಳುತ್ತೆ. ಯಾವುದೇ ಒಂದು ಕೀಟಗಳೇನು ತೋಟಗಳಿಗೆ ಬರ್ತಾವಲ್ಲ ಅದ್ರ ಮೇಲೆ ಪ್ರಭಾವ ಬೀರಿ ನಿಯಂತ್ರಣ ಮಾಡಬಹುದು. ಸೊ ಈ ಸೈಡ್ಗಳಾಗಿ ಇಕ್ಕೇನ್ ಮಾರ್ತಾ ಇರ್ತಾರೆ ನೋಡಿ ಚೈತ್ರ, 150 ರೂಪಾಯಿ. ಇಲ್ಲ ನೆಕ್ಸ್ಟ್ ಬ್ಯಾಚ್ ಮಾಡ್ತೇವಲ್ಲ ಒಂದ್ ಇದ್ರಲ್ಲೇ ಕೆಡ್ಸ್ಬಿಡ್ತೀನಿ, ಸಿಮೆಂಟ್ ಅಲ್ಲಿ ಇವೆಲ್ಲ
ಕಲ್ಲಲ್ಲೇ ಅದು ಯಾವಾಗ ಬಿಸಿ ಆಗೋದು? ಹಾ ಅಲ್ಲ ಇದೇ ತಗೊಂಡ ಇದು ಕಬ್ಬಿಣದ ಸ್ಟವ್ ಬರ್ತದಲ್ಲ ಅದು ಅಲ್ಲ ಇದ್ರಲ್ಲಿ ತಗೋಬೇಡ. ನೆಕ್ಸ್ಟ್ ಬ್ಯಾಚ್ಗೆ ಈ ತರ ಬೇಡ. ಇದನ್ನ ಒಂದ್ ಪಾತ್ರೆ ಸ್ವಲ್ಪ ಅಗಲ ಇರುತ್ತೆ ನೋಡು, ಬೇಗ ಉಪ್ಪು ಬರುತ್ತೆ. ಇದು ಲೇಟ್, ಇನ್ನು ಎಷ್ಟೊತ್ತಾಗುತ್ತೆ ಇದು ಉಪ್ಪು ಬರೋದು? ಬಿಸಿ ಆಗೋಷ್ಟು ಲೇಟ್ ಆಗುತ್ತೆ. ಅದಕ್ಕೆ ಅಗಲದ ಪಾತ್ರೆ ತಗೋಬೇಡ. ನೆಕ್ಸ್ಟ್ ಬೇಗ ಬಿಸಿ ಆಗುತ್ತೆ. ಸ್ವಲ್ಪ ಅಗಲ ಇರಬೇಕು, ಹೈಟ್ ಇರಬೇಕು. ನೆಕ್ಸ್ಟ್ ಬ್ಯಾಚಿಗೆ ಮಾಡ್ತೀವಿ ತಗೊಳ್ಳಿ. ಹೈಟ್ ಇರಬೇಕು. ಸ್ವತಿ ಈ ಸೈಡ್ಗೆ ಎತ್ಬಿಡು, ಇಲ್ಲಾಂದ್ರೆ ಇದೆಲ್ಲ ಅಂಟ್ಕೊಂಡ್ ಬಂದ್ಬಿಡ್ತಿದೆ. ಅದಿಡು ಹಂಗೆ ದೊಡ್ಡ ದೊಡ್ಡ ಯಾವಾಗ ಹೋದ್ರೆ ಅವಾಗ ಹೊಸ ಮಗ ಅದ. ಗಾಡಿ ಸೇರ್ಬೇಕು. ದೊಡ್ಡ ವಿಕ್ಕು ಅದು ಒಲೆ ಆಗ್ಲೇ ಇದು ಹೈಟ್ ಕಮ್ಮಿ. ಸರಿ ತಕ್ಕ ಅಂತ ಇಟ್ಬೇಕು. ಕೊಡೋದು ಈ ಕಡೆ ಸ್ವಲ್ಪ ಹೈಟ್ ಇರ್ಬೇಕಾಗಿತ್ತು. ಒಳ್ಳೆ ಇನ್ ಸ್ವಲ್ಪ ಮುಂದೆ ಕೇಳ್ಕೊಳ್ತೀರಿ ನೋಡ್ರಿ ಸ್ವತಿ ಕುಕ್ಕರ್. ಒಂದ್ ಪಕ್ಕ ಹೈಟ್ ಆಗಬೇಕು. ಬೇಡ ಬೇಡ ಹೆಂಗ್ ಇದಕ್ಕಮ್ಮಯ್ಯ ಅಲ್ಲ ಸ್ವಲ್ಪ ಹೈಟ್ ಇದ್ರೆ ಯಾವಾಗ ಕಾಯೋದು ಹೇಳು. ವೆರಿ ಗುಡ್ ವೆರಿ ಗುಡ್, ಶಬಾಷ್ ಶಬಾಷ್. ನಮ್ಮ ಉತ್ತರ ಕರ್ನಾಟಕ ಹೆಂಗ್ ಜೋಡ್ಸಿರ್ತಾಳು ಕುಕ್ಕರ್ ನೀರು ಹಾಕ್ಬೇಕು. ಏನ್ ಜೋಡ್ಸೋದ ಸೋದನ ಎಷ್ಟು ನೀಟಾಗಿ ಜೋಡ್ಸಾರ ಅವ್ರು ಉತ್ತರ ಕರ್ನಾಟಕದ ಸೌದೆ ಇಡೋದು ನೋಡಿ ಚೆನ್ನಾಗಿರ್ತ ಅವಳು. ಅದು ಹೈಟ್ ಇರ್ಬೇಕಾಗಿತ್ತು. ಬರ್ತದೆ ಬಿಸಿ ಆಗ್ತದೆ. ಸ್ವಲ್ಪ ಕುದಿ ಬಂದಂಗೆ ಬರ್ಲಿ ಸಾಕು. ನಮ್ ಸುಮ್ಮನೆ ಡೆಮ್ಮ ಕಾನ್ಸೆಪ್ಟ್ ಮಾತ್ರ ಅಷ್ಟೇ. ಏನ್ ಮಾಡಿದ್ವಿ, ಒಂದು 5 ಬಗೆಯ ಎಲೆಗಳನ್ನ ಚೆನ್ನಾಗಿ ರುಬ್ಬಿದ್ವಿ ಅಲ್ವಾ? ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿದ್ವಿ. ಅದನ್ನ ಈಗ ಗಂಜಲದಲ್ಲಿ ಹಾಕ್ತಾ ಇದ್ವಿ. ಗಂಜಲದಲ್ಲಿ 4 ಬರಬೇಕು. ತೋರ್ಸೋಣ. ಸೊ ಇವನ್ನೆಲ್ಲ ಹಾಕಿದ್ವಲ್ಲ, ಹಾಕಿ ಕಲ್ಸಿದ್ಮೇಲೆ ಉರಿಲಿ. ಸೊ ಈಗ ಏನಾಗುತ್ತೆ, 4 ಉಕ್ಕಿ ಹಾಕಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದ್ರಲ್ಲಿ ಏನಿರುತ್ತೆ, ಈಗ 4 ಮಿಶ್ರಣ ಮಾಡಿ 5 ಬಗೆಯ ಎಲ್ಲ ಮಿಶ್ರಣ ಮಾಡಿದ್ವಿ. ಆ ಮಿಶ್ರಣ ಮಾಡಿದ ಅದ್ರಲ್ಲಿ ಏನಿರುತ್ತೆ, ಅದ್ರಲ್ಲಿರುವಂತ ಅಂಗಡಿಯಲ್ಲಿ ಹೋದಾಗ ಕೂಡ ಇದೇ ತರನೇ ಅವರು ಮಾಡೋದವ್ರು. ಇದ್ರಲ್ಲಿ ಏನಿರುತ್ತೆ ಈ ಅಂಶನೆಲ್ಲ ತಗೊಂತಾರೆ, ಬೇರೆ ಲಿಕ್ವಿಡ್ ಅಲ್ಲಿ ಹಾಕಿ ಕೊಡ್ತಾರೆ ಅಲ್ವಾ? ಸೊ ಇದು 4 ಬಾರಿ ಒಂದು ಉಪ್ಪು ಬಂದ್ರೆ ಆಯ್ತು.